ಹಾಸನದಲ್ಲಿ ಮದುವೆಯ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿತ್ತಲ್ಲ, ಆ ಪ್ರಕರಣದಲ್ಲಿ ಈಗ ಮತ್ತಷ್ಟು ಬೆಳವಣಿಗೆ. ಮುಖ್ಯವಾಗಿ ಕಡೆ ಗಳಿಗೆಯಲ್ಲಿ ಮದುವೆ ಮುರಿದು ಬಿದ್ದಂತಹ ಪ್ರಕರಣ ಇದು. ಪ್ರಿಯಕರನ ಜೊತೆಗೆ ವಿವಾಹವಾದ ವಧು ಪಲ್ಲವಿ ಹಾಸನ ನಗರದ ಗಣಪತಿ ದೇವಾಲಯದಲ್ಲಿ ಈ ಮದುವೆ ನೆರವೇರಿದೆ. ಪ್ರಿಯಕರ ರಘು ಜೊತೆಗೆ ವಿವಾಹವನ್ನು ನೆರವೇರಿಸಿದ್ದಾರೆ ಪೋಷಕರು. ಪಲ್ಲವಿ, ರಘು ಮತ್ತು ಪೋಷಕರ ಸಮ್ಮುಖದಲ್ಲಿ ಈ ವಿವಾಹ ನೆರವೇರಿರುವಂಥದ್ದು. ಇದೇ ಕೆಲಸನ ಮೊದಲೇ ಮಾಡಿದರೆ ಎರಡು ಕುಟುಂಬದ ಮರ್ಯಾದೆ ಉಳಿತಿತ್ತು, ಮದುವೆಗೆ ಮಾಡಿರೋ ಖರ್ಚು ಉಳಿತಾ ಇತ್ತು, ಆ ಹುಡುಗನ ಜೀವನದಲ್ಲಿ ನೆಮ್ಮದಿ ಇರ್ತಿತ್ತು. ಈ ಹುಡುಗಿಯ ಒಂದೇ ಒಂದು ನಿರ್ಧಾರ ನೋಡಿ ಯಾವ ರೀತಿ ಪರಿಸ್ಥಿತಿಗೆ ಅಂಥೇಳಿ. ಮದುವೆ ನಿಶ್ಚಯ ಆಗಿರುವಂತಹ ಹುಡುಗನ ಜೊತೆಗೆ ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಮದುವೆ ಬೇಡ ಅಂಥೇಳಿ ಹೊರ ಬರ್ತಾಳೆ. ಅದಕ್ಕೆ ಕಾರಣ ನಾನು ಬೇರೆ ಹುಡುಗನನ್ನು ಲವ್ ಮಾಡ್ತಾ ಇದ್ದೆ ಅನ್ನುವಂತಹ ವಿಚಾರ. ಈಗ ಮೊದಲು ಪ್ರೀತಿಸಿದಂತಹ ಹುಡುಗನ ಜೊತೆಗೆ ಎರಡೂ ಕುಟುಂಬದವರು ನಿಂತು ಸರಳವಾಗಿ ದೇವಸ್ಥಾನದಲ್ಲಿ ವಿವಾಹವನ್ನು ನೆರವೇರಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಮೊದಲೇ ಈ ನಿರ್ಧಾರವನ್ನ ಮಾಡಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳೇ ಆಗ್ತಾ ಇರಲಿಲ್ಲ ಅಂತ. ಹೌದು ಪ್ರೇಮ್ ಕುಮಾರ್, ಏನು ಕಡೆಗಳಿಗೆಯಲ್ಲಿ ಮುರಿದಿದ್ದಂತಹ ವಿವಾಹ ಏನಿದೆ ಮತ್ತೊಂದು ರೀತಿಯಲ್ಲಿ ಸುಖಾಂತ್ಯವನ್ನ ಕಂಡಿರ್ತಕ್ಕಂಥದ್ದು. ಏನು ಪ್ರಿಯತಮೆ ಏನು ಪ್ರಿಯಕರನ ಜೊತೆ ನಾನು ವಿವಾಹ ಆಗ್ಲೇಬೇಕು ಅಂತ ಹೇಳಿ ಪೊಟ್ಟನ್ನ ಹಿಡಿದಿದ್ರು. ಆ ವಿವಾಹ ಏನಿತ್ತು, ಆ ವಿವಾಹಕ್ಕೆ ಇಂದು ನಿಶ್ಚಯವಾಗಿದ್ದಂತ ಮದುವೆ ಮುರಿದು ಬಿದ್ದಿತ್ತು. ಏನು ಶಿಕ್ಷಕನೊಂದಿಗೆ ಮದುವೆ ನಿಶ್ಚಯವಾಗಿತ್ತು, ಆದ್ರೆ ಆ ವಧು ಏನಿದ್ರೆ ಆಕೆ ನಾನು ಬೇರೆ ಒಬ್ಬನನ್ನ ಪ್ರೀತಿಸ್ತಾ ಇದ್ದೀನಿ, ಹಾಗಾಗಿ ಅವನ ಜೊತೆ ನಾನು ವಿವಾಹ ಆಗ್ಬೇಕು ಅಂತ ಏನು ಪಟ್ಟು ಹಿಡಿದಿದ್ರು. ಹಾಗಾಗಿ ಈ ಮದುವೆ ಮುರಿದು ಬಿದ್ದಿತ್ತು. ಕಡೆ ಗಳಿಗೆಯಲ್ಲಿ ಏನು ಹುಡುಗನ ಪೋಷಕರು ಇರ್ಬೋದು ಹಾಗೂ ವಧುವಿನ ಪೋಷಕರು ನಿರ್ಧಾರಕ್ಕೆ ಬರ್ತಾರೆ. ಆಗ ವರನ ಪೋಷಕರು ಏನಿದ್ರೆ ಅವರು ನಾವು ನೀಡಿದಂತ ಒಡವೆ, ವಧುವಿನ ಸೀರೆ ಹಾಗೂ ಖರ್ಚಾಗಿದ್ದಂತ ಹಣವನ್ನು ವಾಪಸ್ ನೀಡಿ, ಆನಂತರದಲ್ಲಿ ನೀವು ಬೇರೆ ಆಕೆ ಏನು ಇಷ್ಟಪಟ್ಟಿದ್ರೆ ಆತನೊಂದಿಗೆ ವಿವಾಹವನ್ನ ಮಾಡ್ಕೊಳ್ಳಿ ಅಂತೇಳಿ ಒಂದು ಪೊಲೀಸರ ಸಮಕ್ಷಮದಲ್ಲಿ ಒಪ್ಪಂದಕ್ಕೆ ಬರ್ತಾರೆ. ಆ ಎಲ್ಲದಕ್ಕೂ ಒಪ್ಪಿದ ನಂತರ ಈಗ ಪ್ರಿಯಕರ ಏನು ರಘು ಇದ್ದಾನೆ, ಆತನೊಂದಿಗೆ ಈಗ MG ರಸ್ತೆಯಲ್ಲಿ ಇರ್ತಕ್ಕಂತ ಏನು ಬೆಳಗ್ಗೆ ವಿವಾಹ ಮುರಿದು ಬಿತ್ತು, ಅದೇ ಕಲ್ಯಾಣ ಮಂಟಪದ ಪಕ್ಕದಲ್ಲಿರ್ತಕ್ಕಂತಹ ಏನು ಗಣಪತಿ ದೇವಾಲಯದ ಆವರಣದಲ್ಲಿ ಆ ರಘುವಿನ ಜೊತೆ ಪಲ್ಲವಿ ವಿವಾಹ ನೆರವೇರಿದೆ. ಏನು ಪೋಷಕರು ಒಂದು ರೀತಿ ದುಃಖದಲ್ಲಿದ್ರು, ಏನು ಅದೇ ಪೋಷಕರು ಈಗ ಪ್ರಿಯಕರ ಏನಿದಾನೆ ಆತನಿಗೆ ಮದುವೆಯನ್ನ ಮಾಡಿಕೊಡುವ ಮೂಲಕ ಒಂದು ಈ ಮದುವೆ ಪ್ರಕರಣವನ್ನ ಸುಖಾಂತ್ಯವನ್ನ ಕಂಡಿರ್ತಕ್ಕಂಥದ್ದು ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಮದುವೆ ಅಂದರೆ ಮಕ್ಕಳ ಆಟ ಅಲ್ಲ. ಪೋಷಕರು ಕೂಡ ಮದುವೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮಕ್ಕಳಿಗೆ ಇಷ್ಟ ಇದೆಯೋ ಇಲ್ವೋ ಅಂಥೇಳಿ ಕೇಳಬೇಕಾಗುತ್ತೆ. ಇಲ್ಲಾಂದರೆ ಈ ರೀತಿಯ ಅಧ್ವಾನಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ.